So, hey everyone, welcome to all of you. In this video, we will discuss the problems, case study problems based on set off and carry forward of losses. Okay, just a few hours just few hours before, one of my students circulates me two questions based on a case study regarding set off and carry forward of losses. They are asking me for solutions. I saw the questions and looks very interesting. So that's why on their request I am taking this class. I have completed a set off and carry forward of losses classes, but it is circulated that case study is asking from this chapter. That's why I am taking the questions. Question number 1 and question number 2 we will discuss. Okay, come here for case study. Question number 1, problems based on set off and carry forward of losses. Barrik. Question number 1. From the following information, compute gross total income GTI after set off of losses for the assessment year 2023-24. Particulars rupees. Barry. Income from salary 1,30,000. Income from LOP let out property 50,000. Loss from SOP self occupied property 80,000. Loss from non speculative business 1 lakh. Non-speculative business ಅಂದ್ರೆ ಏನ್ರಿ ನಾರ್ಮಲ್ ಬಿಸ್ನೆಸ್. ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂದ್ರೆ ಸ್ಪೆಷಲ್ ಬಿಸ್ನೆಸ್ ಏನ್ರಿ 1,20,000. Income from interest on securities 1 lakh. Short term capital gain 2 lakh. Long term capital gain 2 lakh. Long term capital loss 1,50,000. Case study question. If long term capital loss is rupees 2,20,000, what is the effect on gross total income? ಮಾಡೋಣ್ರಿ ಇದು ಒಂದು ಫಸ್ಟ್ ಸಾಲ್ವ್ ಮಾಡ್ಬೇಕ್ರಿ, ಆಮೇಲೆ ಇದು ಸಾಲ್ವ್ ಮಾಡ್ಬೇಕ್ರಿ. ಓಕೆ, ಫಸ್ಟ್ ಇದು ಸಾಲ್ವ್ ಮಾಡೋಣ್ರಿ. ಏನ್ರಿ ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಅದು ಮಾಡೋಣ ಬರ್ರಿ. ಕಂಪ್ಯೂಟೇಷನ್ ಆಫ್ gross total income. Gross total income for the assessment year 2023-24. Computation of gross total income for the assessment year 23-24. Particulars rupees. Okay, ಬರ್ರಿ. ಫಸ್ಟ್ ಹೆಡಿಂಗ್ ಹೇಳ್ರಿ ನನಗೆ ನಿಮ್ದು ಫಸ್ಟ್ ಹೆಡಿಂಗ್ ನೋಡ್ರಿಪ್ಪ. ಸೋರ್ಸಸ್ ಆಫ್ ಇನ್ಕಮ್ 5 ಹೆಡ್ಸ್ ಐತ್ರಿ. ಇನ್ಕಮ್ ಫ್ರಮ್ ಸಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. 5 ಹೆಡ್ಸ್ ಆ ಥರ ಹೋಗೋಣ್ರಿ. ಫಸ್ಟ್ ನಂಬರ್ ಒನ್ ಹೆಡ್ ಏನ್ರಿ? ಇನ್ಕಮ್ ಫ್ರಮ್ ಸ್ಯಾಲರಿ. ಇನ್ಕಮ್ ಫ್ರಮ್ ಸ್ಯಾಲರಿ ಫಸ್ಟ್ ಹೆಡ್ ರೀ. ಇನ್ಕಮ್ ಫ್ರಮ್ ಸ್ಯಾಲರಿ ಐತ್ರಿ. ಇಲ್ಲೇ ಇನ್ಕಮ್ ಫ್ರಮ್ ಸ್ಯಾಲರಿ ಐತ್ ನೋಡ್ರಿ. ಎಷ್ಟು ರೀ? 1,30,000 ತಗೋರಿ. 1,30,000. 1,30,000. ನೆಕ್ಸ್ಟ್ ಸೆಕೆಂಡ್ ಹೆಡ್ ಏನ್ರಿ? ಸೆಕೆಂಡ್ ಹೆಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದು ಏನ್ರಿ? ಸೆಕೆಂಡ್ ಹೆಡ್. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸೆಕೆಂಡ್ ಹೆಡ್. ಬರ್ರಿ ಇಲ್ಲಿ LOP SOP ಎಲ್ಲೇ ಬರ್ತೈತೆ ರೀ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ಡಿಂಗ್ ಒಳಗೆ ಬರ್ತೈತೆ ರೀ ಇದು. LOP SOP ಲೆಟ್ ಔಟ್ ಪ್ರಾಪರ್ಟಿ, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ. ಈಗ ಬರ್ರಿ ಫಸ್ಟ್ ಇನ್ಕಮ್ ನೋಡ್ಬೇಕ್ರಿ ನಾವು. ಇನ್ಕಮ್ ಎಲ್ಲೈತ್ರಿ? ಇನ್ಕಮ್ ಫ್ರಮ್ LOP ಇನ್ಕಮ್ ಐತ್ರಿ. ಲಾಸ್ ಫ್ರಮ್ SOP ಐತ್ರಿ. ಇನ್ಕಮ್ ಫ್ರಮ್ LOP ಇಂದ ಲಾಸ್ ಫ್ರಮ್ SOP ಲೆಸ್ ಮಾಡಕ್ ಬರ್ತೈತೆ ರೀ. ಆಪ್ಷನ್ ಐತ್ರಿ. ಈಗ ಲೆಸ್ ಮಾಡಬಹುದು ಅಲ್ಲ? ಹೌದಲ್ಲ? इनकम फ्रॉम LOP इंद लॉस फ्रॉम SOP लेस मड़क बरते रही. समझ में आया? इनकम फ्रॉम LOP में से लॉस फ्रॉम SOP लेस करने आता, इसलिए हमें पहले इनकम लेंगे. पहले ये तो खत्म हुआ, ये एंड हुआ. अब क्या लेंगे? ये लेंगे. इनकम फ्रॉम SOP लेंगे. इनकम फ्रॉम SOP. इनकम फ्रॉम SOP. SOP का क्या हो? इनकम फ्रॉम LOP. इनकम फ्रॉम LOP. ಇನ್ಕಮ್ ಫ್ರಮ್ LOP ಎಷ್ಟು ಐತ್ರಿ ಅಮೌಂಟ್? ಅದು 50,000. ಇನ್ಕಮ್ ಫ್ರಮ್ LOP 50,000 ಐತ್ರಿ. 50,000
ಇನ್ನರ್ ಕಾಲಮಲ್ಲಿ ತಗೋರಿ. ಯಾಕ್ರಿ ಇನ್ನರ್ ಕಾಲಮ್ ಅಡ್ಜಸ್ಟ್ಮೆಂಟ್ ಐತ್ರಿ. ಇನ್ಕಮ್ ಫ್ರಮ್ LOP ಅಮೌಂಟ್ 50,000 ಇಂದ ಇದು ಲಾಸ್ ಫ್ರಮ್ SOP ಲೆಸ್ ಮಾಡ್ಬೇಕ್ರಿ. ಇದು ಅದಕ್ಕೆ ಇನ್ನರ್ ಕಾಲಮಲ್ಲಿ. ಈಗ ಲಾಸ್ ಐತಲ್ಲ, ಲಾಸ್ ಲೆಸ್ ಮಾಡ್ಬೇಕ್ರಿ. ಲೆಸ್ ಲಾಸ್ ಫ್ರಮ್ SOP ಇದು ಮುಗಿತಲ್ಲ. ಲಾಸ್ ಫ್ರಮ್ SOP ಅಮೌಂಟ್ ಎಷ್ಟ್ರಿ? ಇದು 80,000. ಎಷ್ಟ್ರಿ? 80,000. ಈಗೇನು ಮಾಡ್ತೀರಿ? 50,000 ಮೈನಸ್ 80,000 ಮಾಡ್ರಿ. ಎಷ್ಟ್ರಿ? 50,000 ಮೈನಸ್ 80,000 ಎಷ್ಟ್ರಿ? ಮೈನಸ್ 30,000 ಅಲ್ಲ, ಮೈನಸ್ 30,000 ಇದು ರೀ. ಮೈನಸ್ ಬಂತ್ರಿ. ಮೈನಸ್ ಏನು ಮಾಡ್ತೀರಿ? ಈಗ ಸೆಟ್ ಆಫ್ ರೀ ಕ್ಯಾರಿ ಫಾರ್ವರ್ಡ್ ರೀ. ಇದು ನೆಗೆಟಿವ್ ಬಂತ್ರಿ. ನೆಗೆಟಿವ್ ಬಂದ್ರೆ ಏನ್ರಿ? ಕ್ಯಾರಿ ಫಾರ್ವರ್ಡ್. ಈಗ ನೋಡ್ರಿ ಆಪ್ಷನ್ ಐತ್ರಿ ನಮ್ಮ ಕಡೆ. ಇನ್ಕಮ್ ಫ್ರಾಮ್ ನೋಡ್ರಿ, ಇನ್ಕಮ್ ಫ್ರಾಮ್ LOP 50,000 ಇಂದ ಲಾಸ್ ಫ್ರಾಮ್ SOP ನೀವು ಲೆಸ್ ಮಾಡಿರಿಪ್ಪ. ಎಷ್ಟ್ರಿ? 80,000. ಎಷ್ಟು ಬಂತ್ರಿ ಡಿಫ್ರೆನ್ಸ್ ಅಮೌಂಟ್? ಮೈನಸ್ 30,000 ಬಂತ್ರಿ. ಎಷ್ಟ್ರಿ? ಮೈನಸ್ 30,000 ಅಂದ್ರೆ ಏನ್ರಿ? ಲಾಸ್ ಇನ್ನೂ ಬಾಕಿ ಐತ್ರಿ. ನಿಮ್ಮ ಕಡೆ ಆಪ್ಷನ್ ಐತ್ರಿ. ಮ್ಯಾಲೆ ಇನ್ಕಮ್ ಫ್ರಮ್ ಸ್ಯಾಲರಿ ಐತ್ರಿ 1,30,000. ಮ್ಯಾಲೆ ಇನ್ಕಮ್ ಫ್ರಮ್ ಸ್ಯಾಲರಿ 1,30,000 ಇಂದ ಇದು ಲಾಸ್ ಲೆಸ್ ಮಾಡಕ್ ಬರ್ತೈತ್ರಿ. ಇದು ಫಸ್ಟ್ ಆಪ್ಷನ್ ಏನ್ರಿ? ಫಸ್ಟ್ ಆಪ್ಷನ್ ಮ್ಯಾಲೆ ಇನ್ಕಮ್ ಫ್ರಮ್ ಸ್ಯಾಲರಿ ಐತಲ್ರಿ 1,30,000. ಅಲ್ಲಿ ಆ 1,30,000 ಇಂದ ಇದು ಇನ್ಕಮ್ ಫ್ರಮ್ ಏನ್ರಿ? ಇದು ಮೈನಸ್ 30,000 ಲೆಸ್ ಮಾಡಕ್ ಬರ್ತೈತ್ರಿ. ಆಪ್ಷನ್ ಐತ್ರಿ ನಿಮ್ಮ ಕಡೆ. 1,30,000 ಮೈನಸ್ 30,000 ಎಷ್ಟು ಬಂತ್ರಿ? ಇಲ್ಲೇ 1,00,000 ಅದು ಮಾಡಕ್ ಬರ್ತೈತ್ರಿ ಆಪ್ಷನ್ ನಿಮ್ಮ ಕಡೆ. ಫಸ್ಟ್ ಆಪ್ಷನ್ ಇದು. ಸೆಕೆಂಡ್ ಆಪ್ಷನ್ ಏನ್ರಿ? ನಮಗೆ ಬ್ಯಾಡ್ರಿಪ್ಪ ಇನ್ಕಮ್ ಫ್ರಮ್ ಸ್ಯಾಲರಿ ಹಂಗೆ ಇರಲಿ, ಇಲ್ಲೇ ಮೈನಸ್ 30,000 ಐತೆ ನೋಡ್ರಿ. ನಾವು ಮುಂದಿನ ವರ್ಷ ಸೇಮ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ ಇಂದ ನಾವು ಲೆಸ್ ಮಾಡ್ತೀನಿ ರೀ ಮುಂದಿನ ವರ್ಷ. ಇದು ಸೆಕೆಂಡ್ ಆಪ್ಷನ್. ಫಸ್ಟ್ ಆಪ್ಷನ್ ಏನ್ರಿ? ಇದ ವರ್ಷ ಒಳಗೆ ಏನು ಮಾಡ್ತೀರಿ ನೀವು? ಇನ್ಕಮ್ ಫ್ರಮ್ ಸ್ಯಾಲರಿ 1,30,000 ಇಂದ ಇದು ಮೈನಸ್ 30,000 ಲೆಸ್ ಮಾಡಿಬಿಡ್ತೀರಿ. ಆಮೇಲೆ 1,00,000 ಬಂತೀರಿ. 1,30,000 ಮೈನಸ್ 30,000 ಎಷ್ಟು ಬಂತೀರಿ? 1,00,000. ನಿಮ್ಮ ಕಡೆ ಆಪ್ಷನ್ ಐತ್ರಿ. ಇದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನ್ರಿ? ಬ್ಯಾಡ್ರಿಪ್ಪ ನಮಗೆ ಇನ್ಕಮ್ ಫ್ರಮ್ ಸ್ಯಾಲರಿ ಹೆಂಗೆ ಇರಲಿ, ಇದು ಮೈನಸ್ 30,000 ನಾವು ಮುಂದಿನ ವರ್ಷ ಸೇಮ್ ಹೆಡ್ इनकम फ्रॉम हाउस प्रॉपर्टी इंदा ನಾವು ಲೆಸ್ ಮಾಡ್ತೀನಿ ರೀ. ಇದು ಸೆಕೆಂಡ್ ಆಪ್ಷನ್ ನಿಮ್ದು. ತಿಳಿದ್ರಿ? ಹಿಂಗೈತ್ರಿ. समझ में आप लोगों को? आपका क्या देखो इनकम फ्रॉम सैलरी कितना है आपका? 1,30,000 है. ठीक है. यहाँ पे इनकम फ्रॉम हाउस प्रॉपर्टी के अंदर तुम्हारा आंसर कितना है? अभी -30,000 आया. तुम्हारे पास फर्स्ट ऑप्शन है कि इनकम फ्रॉम सैलरी 1,30,000 में से ये 30,000 लेस करो. 1,30,000 माइनस 30,000 लेस करो. अमाउंट कितना आता है? यहाँ पे 1,00,000 आता है. ये फर्स्ट तुम्हारे पास फर्स्ट ऑप्शन. तुम्हें शायद लेस कर सकते हैं यहाँ पे. ये फर्स्ट ऑप्शन तुम्हारा. सेकंड ऑप्शन तुम्हारे पास क्या है? बोलो ये तुम्हारा इनकम फ्रॉम सैलरी ऐसे ही रहना. तुम लोग क्या सोचते हैं? हमारे को इनकम फ्रॉम सैलरी ऐसे ही रहना. हम लोग क्या करते हैं? ये -30,000 है, इसको अगले साल, हाँ अगले साल आने वाले साल को इनकम फ्रॉम हाउस प्रॉपर्टी में से लेस करते हैं इसको. अब उसी के साथ एडजस्ट नहीं करते क्योंकि तुम्हें सोचते. फर्स्ट ऑप्शन है इनकम फ्रॉम सैलरी में से ये लॉस को लेस कर लो. बचा कितना? 1,30,000 माइनस 30,000 है, 1,00,000 बचा. ये पहला ऑप्शन. सेकंड ऑप्शन क्या है? इनकम फ्रॉम सैलरी हमारे को ऐसे ही रहना. हम लोग क्या करते हैं? ये लॉस को अगले साल ट्रांसफर करते हैं, इसी हेड में से लेस करते. फिर ऐसा सोचते. ये तुम्हारा सेकंड ऑप्शन. दोनों आंसर भी करेक्ट. पहला वाला भी करेक्ट है, ये वाला भी करेक्ट है. तुम्हारे पास ऑप्शन है, लेकिन हर बात पे यहाँ पे नोट लिखना. यहाँ पे नोट लिखना कंपल्सरी. ನೋಡ್ರಿಪ್ಪ ನೀವು ಏನು ಮಾಡ್ತೀರಿ ನೋಡ್ರಿ, ನೋಟ್ ಕಂಪಲ್ಸರಿ ಬರೀಬೇಕು. ನೋಟ್ ಇಂಪಾರ್ಟೆಂಟ್ ರೀ. ಇನ್ಕಮ್ ಟ್ಯಾಕ್ಸ್ ಒಳಗೆ ನೋಟ್ಸ್ ಭಾಳ ಇಂಪಾರ್ಟೆಂಟ್ ರೀ. ಓಕೆ, ನಾ ಏನು ಮಾಡ್ತೀನಿ ರೀಪ್ಪ, ಈಗ ಇಲ್ಲೇ ನಾ ಸೆಟ್ ಮಾಡಂಗಿಲ್ಲ, ಬೇಡ, ಇಲ್ಲೇ ನಾವು ಸ್ಟಾಪ್ ಮಾಡಿಬಿಡ್ತೀನಿ ರೀ. ಇದು ಮೈನಸ್ ಬಂತಲ್ಲ, ಮೈನಸ್ ನಾ ಕ್ಯಾರಿ ಫಾರ್ವರ್ಡ್ ಮಾಡಿಬಿಡ್ತೀನಿ ರೀ. ಮುಂದಿನ ವರ್ಷ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ನಾನು. ಮಾಡ್ತೀನಿ ರೀ. ಇಲ್ಲಿ ನಾ ಅಡ್ಜಸ್ಟ್ ಮಾಡಂಗಿಲ್ಲ. ಈಗ ನಂದು ಆಪ್ಷನ್ ಸೆಕೆಂಡ್ ಆಪ್ಷನ್ ಐತ್ರಿ. ನನ್ನ ಕಡೆ ಈ ಅಮೌಂಟಿಂದ ಈ ಅಮೌಂಟ್ ಲೆಸ್ ಮಾಡಿಬಿಡ್ತೀನಿ ನಾನು. ಇದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಏನು ರೀ? ಬೇಡ, ನಾನು ಮುಂದಿನ ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡಿಬಿಡ್ತೀನಿ ರೀ. ಬೇಡ ನನಗೆ. ಓಕೆ, ನಾ ಸೆಕೆಂಡ್ ಆಪ್ಷನ್ ಚೂಸ್ ಮಾಡ್ತೀನಿ ರೀ. ನಿಮ್ಮ ಮರ್ಜಿ. ನೀವು ನೋಟ್ ಬರಿಬೇಕಿಲ್ಲ. ಆಮೇಲೆ ಯಾವ ಆಪ್ಷನ್ ಚೂಸ್ ಮಾಡ್ತೀನಿ ನೋಟ್ ಬರಿಬೇಕು. ಈಗ ನಾನು ಯಾವ ಮಾಡ್ತೀನಿ ರೀ, ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡಿಬಿಡ್ತೀನಿ. ಕ್ಯಾರಿ ಫಾರ್ವರ್ಡ್ ಮುಂದಿನ ವರ್ಷ ಕ್ಯಾರಿಡ್ ಫಾರ್ವರ್ಡ್ ಮಾಡಿಬಿಡ್ತೀನಿ ನಾನು. ಕ್ಯಾರಿಡ್ ಫಾರ್ವರ್ಡ್ ಆತ್ ನೋಡ್ರಿ. ಕರೆಕ್ಟಾ? ಕ್ಯಾರಿಡ್ ಫಾರ್ವರ್ಡ್ ಮುಂದಿನ ವರ್ಷ ನಾನು ಏನು ಮಾಡ್ತೀನಿ, ಇದು ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ರೀ. ಕ್ಯಾರಿಡ್ ಫಾರ್ವರ್ಡ್ ಮುಗಿತೀರಿ ಇದು. ನೆಕ್ಸ್ಟ್
ಥರ್ಡ್ ಹೆಡ್ ಸೆಕೆಂಡ್ ಹೆಡ್ ಮುಗಿತ್ರಿ. ಈಗ ಥರ್ಡ್ ಹೆಡ್ ಏನ್ರಿ? ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಹಾಂ ಬರ್ರಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಬರ್ರಿ. ಇಲ್ಲೇ ಇದು ಮುಗಿತಲ್ಲ, ಲಾಸ್ ಫ್ರಮ್ ಹಾಸ್ ಪ್ರಾಪರ್ಟಿ. ಎಸ್ ಒ ಪಿ ಮುಗಿತ್ರಿ. ಲಾಸ್ ಫ್ರಾಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂದರೆ ನಾರ್ಮಲ್ ಬಿಸ್ನೆಸ್. ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಒಳಗೆ ಲಾಸ್ ಫ್ರಾಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲೆಸ್ ಮಾಡಕ್ಕೆ ಬರ್ತೈತ್ರಿ. ಆಪ್ಷನ್ ಐತ್ರಿ ನಮ್ಮ ಕಡೆ. ಓಕೆ, ಫಸ್ಟ್ ಪ್ರಾಫಿಟ್ ತಗೋರಿ. ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಎಷ್ಟಿತ್ರಿ? ಅಮೌಂಟ್ 1,20,000 ತಗೋರಿ. ಇನ್ನರ್ ಕಾಲಮ್ ರೀ, ಇನ್ನರ್ ಕಾಲಮ್. ಯಾಕ್ರಿ? ಲಾಸ್ ಫ್ರಾಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಲೆಸ್ ಮಾಡ್ಬೇಕ್ರಿ. ಅದಕ್ಕೆ ಲೆಸ್ ಲಾಸ್ ಫ್ರಾಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಎಷ್ಟು ಬಂತ್ರಿ? ಇಲ್ಲೇ 1 lakh. ಹಾಂ, ಇದು ಮುಗಿದಲ್ಲ ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಓಕೆ, ಪ್ರಾಫಿಟ್ ಫ್ರಾಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ 1,20,000 ಐತ್ರಿ. ಲಾಸ್ ಫ್ರಾಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಎಷ್ಟು ಐತ್ರಿ? 1 lakh. 1,20,000 ಇಂದ 1 lakh ಲೆಸ್ ಮಾಡಕ್ಕೆ ಬರ್ತೈತೆ ರೀ. ಆರಾಮ್ಸೆ ಲೆಸ್ ಮಾಡ್ತೀರಿ ನೀವು. 1 lakh ಆರಾಮ್ಸೆ ಲೆಸ್ ಮಾಡ್ತೀರಿ. ಮೈನಸ್ 1 lakh. ಹಾಂ, ಈಗ ಮಾಡ್ರಿ. 1,20,000 ಮೈನಸ್ 1 lakh ಮಾಡ್ರಿ. ಎಷ್ಟು ರೀ? ಪಾಸಿಟಿವ್ ಬಂತಲ್ಲ ಆನ್ಸರ್. ಇಲ್ಲಿ ನೆಗೆಟಿವ್ ಬಂದಿರಿಪ್ಪ, ಅದಕ್ಕೆ ನಾವು ಕ್ಯಾರಿಡ್ ಫಾರ್ವರ್ಡ್ ಮುಂದಿನ ವರ್ಷ ಟ್ರಾನ್ಸ್ಫರ್ ಮಾಡಿಬಿಟ್ರಿ ನಾವು. ಈಗ ಪಾಸಿಟಿವ್ ಬಂತ್ರಿ. ಪಾಸಿಟಿವ್ ಅಂದ್ರೆ ಏನ್ರಿ? ಸೆಟ್ ಆಫ್ ಆಗೈತ್ರಿ. ಅದು ಏನ್ರಿ? ಸೆಟ್ ಆಫ್ ಆಗೈತ್ರಿ. ಸೆಟ್ ಆಫ್ ತಿಳಿತ್ರಿ. ನೆಗೆಟಿವ್ ಬಂತ್ರಿ, ಕ್ಯಾರಿಡ್ ಫಾರ್ವರ್ಡ್ ಮುಂದಿನ ವರ್ಷ ಟ್ರಾನ್ಸ್ಫರ್ ಮಾಡಿಬಿಟ್ರಿ ನಾವು. ಈಗ ಪಾಸಿಟಿವ್ ಬಂತ್ರಿ. 1,20,000 ಒಳಗೆ 1 lakh ಲೆಸ್ ಮಾಡಿದ ಮೇಲೆ 20,000 ಬಂತ್ರಿ. ಪಾಸಿಟಿವ್ ಆನ್ಸರ್ ಬಂತ್ರಿ. ಪಾಸಿಟಿವ್ ಇದೇನ್ರಿ? ಸೆಟ್ ಆಫ್. ಪಾಸಿಟಿವ್ ಪ್ರಾಫಿಟ್ ಬಂತಲ್ಲ, ಪಾಸಿಟಿವ್ ಇಲ್ಲಿ ಬಾಜು ಬರೀಬೇಕು. ನೆಗೆಟಿವ್ ಕ್ಯಾರಿಡ್ ಫಾರ್ವರ್ಡ್ ಅಂದ್ರೆ ಏನ್ರಿ? ಇಲ್ಲಿ ಬಾಜು ಬರಂಗಿಲ್ಲ. ಮುಂದಿನ ವರ್ಷ ನೀವು ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದು, ಬಾಜು ಬರಂಗಿಲ್ಲ ಅಲ್ಲೇ. ಮತ್ತೆ ಸೆಟ್ ಆಫ್ ಅಂದ್ರೆ ಇದು ಏನ್ರಿ? ಜಾಸ್ತಿ ಅಮೌಂಟ್ ಮೇಲೆ ಐತ್ರಿ. 1,20,000 ಒಳಗೆ 1 lakh ಲೆಸ್ ಮಾಡಿದ್ರಿ. ಪಾಸಿಟಿವ್ ಬಂತಲ್ಲ ಆನ್ಸರ್, ಇದು ಪಾಸಿಟಿವ್. ಇದು ಏನ್ರಿ? ಸೆಟ್ ಆಫ್. ಬಂತಲ್ಲ, ಇದು ಬಾಜು ಬರೀಬೇಕು. ಯಾಕಂದ್ರೆ ಪ್ರಾಫಿಟ್ ಐತ್ರಿ, ಬಾಜು ಬರೀಬೇಕು. ಅದು 20,000 ಬಾಜು ಬರೀರಿ. ಡನ್. ಓಕೆ, ಇದು ಲಾಸ್ ಮುಗೀತು ರೀ. ಲಾಸ್. ನೆಕ್ಸ್ಟ್ ಥರ್ಡ್ ಹೆಡ್ ಮುಗೀತು. ಈಗ ಏನ್ರಿ? ಫೋರ್ತ್ ಹೆಡ್ ಏನ್ರಿ? ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ ಅಲ್ಲ. ಫೋರ್ತ್ ಹೆಡ್ ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್. ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ ಬರ್ರಿ. ಇನ್ಕಮ್ ಫ್ರಾಮ್ ಕ್ಯಾಪಿಟಲ್ ಗೇನ್ ಇದು ಇನ್ಕಮ್ ಫ್ರಾಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂದ್ರೆ ಏನ್ರಿ? ಇದು ಇನ್ಕಮ್ ಫ್ರಾಮ್ ಅದರ್ ಸೋರ್ಸ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್, ಇದು ಎಲ್ಲ ಏನ್ರಿ? ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಒಳಗೆ. ಬರ್ರಿ ಫಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಐತ್ರಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ತಗೋರಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎ ಅಂತ ತಗೋರಿ. ಎ ಅಂತ ಎ ಏನ್ರಿ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಐತ್ರಿ? ಅಮೌಂಟ್ 2 lakh ಐತ್ರಿ. 2 lakh ಅಂತ ಬರ್ರಿ. 2 lakh ಎಲ್ಲಿ ಬಡಿಬೇಕ್ರಿ? ಇದು 2 lakh ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಹೌದಲ್ಲ. ಅದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರೀ 2 lakh ಅಂತ ಬರೀರಿ. ಎಲ್ಲಿ ಬರೀಬೇಕ್ರಿ? ಮತ್ತೆ ಲಾಸ್ ಅದೆಲ್ಲ ಸೆಟಪ್ ಮಾಡಬೇಕಲ್ಲ ಅಲ್ಲಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಮೌಂಟ್ ಎಷ್ಟಿದ್ದು? 2 lakh ಅಲ್ಲ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಮೌಂಟ್ 2 lakh. ಇಲ್ಲೇ ಬರೀರಿ.
ಇಲ್ಲೇ ಬರ್ರಿ 2 ಲ್ಯಾಕ್ ಅಂತ 2 ಲ್ಯಾಕ್ ಬರ್ರಿ ಇಲ್ಲೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ರೀ 2 ಲ್ಯಾಕ್ ಅಮೌಂಟ್ ಬರ್ರಿ 2 ಲ್ಯಾಕ್ ಮುಗಿತಲ್ಲ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್ ರೀ ಲಾಂಗ್ ಟರ್ಮ್ ಐತ್ರಿ ಅಂದರೆ ಬಿ ಅಂತ ಮಾಡ್ರಿ ಬಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ ಒಳಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮುಗಿತ್ರಿ 2 ಲ್ಯಾಕ್. ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಒಳಗೆ ಫಸ್ಟ್ ನೋಡ್ರಿ ಏನ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನೋಡ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಒಳಗೆ ಫಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನೋಡ್ರಿ ಎಷ್ಟೈತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಆಲ್ರೆಡಿ ಕೊಟ್ಟಾರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟೈತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 2 ಲ್ಯಾಕ್ ಐತ್ರಿ 2 ಲ್ಯಾಕ್ ಇಲ್ಲೇ ಬರ್ರಿ 2 ಲ್ಯಾಕ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ಈಗ 2 ಲ್ಯಾಕ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತಲ್ಲ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಲೆಸ್ ಮಾಡ್ರಿ ಲೆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟು ಈಗ 1,50,000 ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮುಗಿತ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಮುಗಿತ್ರಿ ಹೌದಲ್ಲ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ನಿಮ್ದು 2 ಲ್ಯಾಕ್ ಐತ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ನಿಮ್ದು 1,50,000 ಐತ್ರಿ ಲೆಸ್ ಮಾಡ್ರಿ 2 ಲ್ಯಾಕ್ ಮೈನಸ್ 1,50,000 ಆನ್ಸರ್ ಹೆಂಗೆ ಬಂದ್ರಿ ಪಾಸಿಟಿವ್ ಬಂದ್ರಿ. ಆನ್ಸರ್ ಹೆಂಗೆ ಬಂದ್ರಿ ಪಾಸಿಟಿವ್ ಬಂದ್ರಿ. ಪಾಸಿಟಿವ್ ಅಂದ್ರೆ ಏನ್ರಿ ಸೆಟ್ ಆಫ್ ಅಂದ್ರೆ ಕಂಪ್ಲೀಟ್ ಸೆಟ್ ಆಫ್ ಆಗಿತ್ರಿ ಇದು ಸೆಟ್ ಆಫ್ ಅಂತ ಬರೀಲ್ಲ ಸೆಟ್ ಆಫ್ ಅಂದ್ರೆ ಏನ್ರಿ ಪ್ರಾಫಿಟ್ ಅಂದ್ರೆ ಬಾಜು ಬರೀರಿ 50,000 ಅಂತ ಬಂತಲ್ಲ ಕರೆಕ್ಟಾ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮುಗಿತ್ರಿ ಆಮೇಲೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಮುಗಿತ್ರಿ. ಈಗ 2 ಲ್ಯಾಕ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 2 ಲ್ಯಾಕ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 50,000 2 ಲ್ಯಾಕ್ ಪ್ಲಸ್ 50,000 2,50,000 ಕರೆಕ್ಟಾ. ರೀ ಕರೆಕ್ಟಾ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 2 ಲ್ಯಾಕ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 50,000 2 ಲ್ಯಾಕ್ ಪ್ಲಸ್ 50,000 2,50,000 ಬರೀ ಬಾಜು 2,50,000 ಸಾರಿ 2,50,000 ಕರೆಕ್ಟಾ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 2 ಲ್ಯಾಕ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸೆಟ್ ಆಫ್ ಆದಮೇಲೆ 50,000 2 ಲ್ಯಾಕ್ ಪ್ಲಸ್ 50 2,50,000 ಕರೆಕ್ಟಾ. ಓಕೆ ನೆಕ್ಸ್ಟ್ ಫೋರ್ತ್ ಹೆಡ್ ಮುಗಿತ್ರಿ. ಈಗ ಫಿಫ್ತ್ ಹೆಡ್ ಏನ್ರಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಎಲ್ಲೈತ್ರಿ ಯಾವ ಐಟಮ್ ಬಾಕಿತ್ರಿ ಇಲ್ಲೇ ಇದು ಐಟಮ್ ಬಾಕಿತ್ರಿ ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅಂದ್ರೆ ಏನ್ರಿದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟು ಐತ್ರಿ ಇದು ಅಮೌಂಟ್ 1 ಲ್ಯಾಕ್ ಐತ್ರಿ 1 ಲ್ಯಾಕ್ ತಡೀರಿ. ಇದು ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಮೇಲೆ ಒಂದು ಅಮೌಂಟ್ ಐತ್ರಿ ಇಲ್ಲಿ ಲಾಸ್ ಇಲ್ಲ ಏನೂ ಇಲ್ಲ ಡೈರೆಕ್ಟ್ ತೊಗೋಬೇಕು ಲಾಸ್ ಇಲ್ಲ ಏನಿಲ್ಲ ಡೈರೆಕ್ಟ್ ತೊಗೋಬೇಕದು 1 ಲ್ಯಾಕ್ ಡೈರೆಕ್ಟ್ ತೊಗೋರಿ ಡೈರೆಕ್ಟ್ ಅಮೌಂಟ್ 1 ಲ್ಯಾಕ್ ತೊಗೋರಿ ಡೈರೆಕ್ಟ್ ಅಮೌಂಟ್ ಡೈರೆಕ್ಟ್ ತಿಳಿತ್ರಿ ನಿಮಗೆ. ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ 1 ಲ್ಯಾಕ್ ಐತ್ರಿ ಇದು ಡೈರೆಕ್ಟ್ ತೊಗೋರಿ ಡೈರೆಕ್ಟ್ ಅಮೌಂಟ್ 1 ಲ್ಯಾಕ್ ಓಕೆ ಮುಗಿತ್ರಿ. ಈಗ ಫಸ್ಟ್ ಹೆಡ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಎಲ್ಲ ಹೆಡ್ಸ್ ಮುಗಿತಲ್ಲ. ಈಗ ಎಲ್ಲ ಹೆಡ್ಸ್ ಮುಗಿದ ಮೇಲೆ ಏನು ಮಾಡ್ಬೇಕು ರೀ ಟೋಟಲ್ ಮಾಡ್ಬೇಕು. ಟೋಟಲ್ ಮಾಡ್ರಿ ಈಗ ಎಷ್ಟು ರೀ ಇದು ಏನ್ರಿ ಟೋಟಲ್ ಈ ಟೋಟಲ್ ಏನ್ರಿ ಇದು ಗ್ರಾಸ್ ಟೋಟಲ್ ಇನ್ಕಮ್ ಗ್ರಾಸ್ ಟೋಟಲ್
ಇನ್ಕಮ್ ಅಂದರೆ ಏನ್ರಿ ಜಿ ಟಿ ಐ ಗ್ರಾಸ್ ಟೋಟಲ್ ಇನ್ಕಮ್. ಓಕೆ, ಫಸ್ಟ್ 1,30,000 1,30,000 ಪ್ಲಸ್ 20,000 ಪ್ಲಸ್ 2,50,000 ಪ್ಲಸ್ 1 lakh ಎಷ್ಟು ರೀ? 5 lakh. ಆನ್ಸರ್ ಎಷ್ಟು ರೀ? 5 lakh. ಆನ್ಸರ್ 5 lakh. ಆನ್ಸರ್ 5 lakh ನೋಡ್ರಿಪ್ಪ. ಏನು ಮಾಡಿರಿ ನೀವು ಹೇಳ್ರಿ ನನಗೆ? ಪಹಲೆ ಕ್ಯಾ ಕರಿ ತುಮೆ देखो यहाँ से ध्यान से ಕೇಳ್ರಿ ಇಲ್ಲೇ. ಫಸ್ಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಐತ್ರಿ ಇಲ್ಲೇ 1,30,000 ತಗೋರಿ. ಸೆಕೆಂಡ್ ಹ್ಯಾಂಡ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ LOP ತಗೋರಿ ಫಸ್ಟ್ 50,000. ಆಮೇಲೆ ಲೆಸ್ ಲಾಸ್ ಫ್ರಮ್ SOP 80,000 ಲೆಸ್ ಮಾಡ್ರಿ. ಆನ್ಸರ್ ಹೆಂಗೆ ಬಂತೀರಿ? -30,000 ಬಂತೀರಿ ಆನ್ಸರ್. ನಿಮ್ಮ ಕಡೆ ಫಸ್ಟ್ ಆಪ್ಷನ್ ಏನ್ರಿ? 1,30,000 ಮೈನಸ್ 30,000 ಮಾಡ್ರಿ, 1 lakh ಬರ್ತೈತ್ರಿ ಆನ್ಸರ್ ಇಲ್ಲೇ. ಫಸ್ಟ್ ಆಪ್ಷನ್ ಬೇಕಂದ್ರೆ ಮಾಡ್ರಿ, ನೋಡಿ ಬರಿಬೇಕಲ್ಲೇ. ಹಾಂ, ನೆಕ್ಸ್ಟ್ ನಂಬರ್ 2 ಸೆಕೆಂಡ್ ಆಪ್ಷನ್ ಏನ್ರಿಪ್ಪ? ಬೇಡ ನಮಗೆ. ಇನ್ಕಮ್ ಫ್ರಮ್ ಸ್ಯಾಲರಿ ಹಂಗೆ ಇರಲಿ, ಇದು -30,000 ಐತೆ ನೋಡ್ರಿ, ನಾವು ಮುಂದಿನ ವರ್ಷ ಕ್ಯಾರಿಡ್ ಫಾರ್ವರ್ಡ್ ಮಾಡಿಬಿಡ್ತೀನಿ ರೀ. ಇದು ಸೆಕೆಂಡ್ ಆಪ್ಷನ್. ನಾ ಸೆಕೆಂಡ್ ಆಪ್ಷನ್ ಚೂಸ್ ಮಾಡೇನಿ ರೀ. ನೆಕ್ಸ್ಟ್ ಥರ್ಡ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಐತಿಲ್ರಿ, ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಐತಿಲ್ರಿ 1,20,000 ತಗೋಬೇಕು. 1,20,000 ಲೆಸ್ ಲಾಸ್ ಫ್ರಮ್ ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ 1 lakh ಲೆಸ್ ಮಾಡಕ್ಕೆ ಬರ್ತೈತೆ ರೀ. 1,20,000 ಮೈನಸ್ 1 lakh ಆನ್ಸರ್ ಹೆಂಗೆ ಬಂದ್ರಿ? ಪಾಸಿಟಿವ್ ಬಂದ್ರಿ. ಅಂದ್ರೆ ಏನ್ರಿ? ಸೆಟ್ ಆಫ್. ಸೇಮ್ ಅಮೌಂಟ್ ಬಾಜು ಬರೀಬೇಕು. ಕ್ಯಾರಿಡ್ ಫಾರ್ವರ್ಡ್ ಅಮೌಂಟ್ ಬಾಜು ಬರಂಗಿಲ್ಲ, ಮೈನಸ್ ಐತ್ರಿ, ಅಲ್ಲೇ ಹೋಗ್ಬೇಕು. ಇನ್ನೊಂದು ಕಾಲಮ್ ಪಾಸಿಟಿವ್ ಐತ್ರಿ, ಬಾಜು ಬರೀಬೇಕು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಫಸ್ಟ್ ಯಾವ್ದೈತ್ರಿ ಇಲ್ಲೇ? ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ತಗೋರಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಮೌಂಟ್ ಬರೀರಿ 2 lakh ಅಂತ, 2 lakh. ನೆಕ್ಸ್ಟ್ ಬಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ರೀ? 2 lakh. 2 lakh ಬರೀರಿ ಇಲ್ಲೇ. ಲೆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟು ರೀ? 1,50,000. 1,50,000 2 lakh ಮೈನಸ್ 1,50,000 ಯು ವಿಲ್ ಗೆಟ್ 50,000. ಪಾಸಿಟಿವ್ ಅಲ್ಲ, ಅದು ಪಾಸಿಟಿವ್ ಅಂದ್ರೆ ಏನ್ರಿ? ಸೆಟ್ ಆಫ್. ಸೇಮ್ ಅಮೌಂಟ್ ಬಾಜು ಬರೀರಿ. ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 2 lakh ಪ್ಲಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 50,000, 2,50,000 ಬಂದ್ರಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಒಂದೈತ್ರಿ. ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಒಂದೈತ್ರಿ, ಲಾಸ್ ಇಲ್ಲ ಏನಿಲ್ಲ, ಅದಕ್ಕೆ ಡೈರೆಕ್ಟ್ ಔಟರ್ ಕಾಲಮ್ 1 lakh. 1,30,000 ಪ್ಲಸ್ 20 ಪ್ಲಸ್ 2,50,000 ಪ್ಲಸ್ 1 lakh ಎಷ್ಟು ರೀ? 5 lakh. ಇದು ಏನ್ರಿ? ಗ್ರಾಸ್ ಟೋಟಲ್ ಇನ್ಕಮ್ ಬಂದ್ರಿ. ಓಕೆ, ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್. ಐ ವಿಲ್ ಸಾಲ್ವ್ ದಿಸ್ ಒನ್. ಟೇಕ್ ದ ಸ್ಕ್ರೀನ್ಶಾಟ್. ಸೊ ಈಗ ಬರ್ರಿ ಕೇಸ್ ಸ್ಟಡಿ ಕ್ವಶನ್. ನಿಮ್ದು ಕೇಸ್ ಸ್ಟಡಿ. ಇಫ್ ಲಾಂಗ್ ಟರ್ಮ್ ಇದು ಐತೆ ನೋಡ್ರಿ ಇಲ್ಲಿ. ಇಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್, ಇಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ is rupees 2,20,000, ವಾಟ್ ಈಸ್ ದ ಎಫೆಕ್ಟ್ ಆನ್ ಗ್ರಾಸ್ ಟೋಟಲ್ ಇನ್ಕಮ್? ನೋಡ್ರಿಪ್ಪ, ಈಗ ಲಾಂಗ್ ಟರ್ಮ್ ಏನ್ರಿದು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಲ್ಲ, ಅದು ಇಲ್ಲೈತೆ ನೋಡ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಸೇಮ್ ಕೊಟ್ಟಾರ ಇಲ್ಲೇ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟು ಐತ್ರಿ? ಈಗ 1,50,000. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟೈತ್ರಿ? 1,50,000. ಎಷ್ಟು ತಗೋಬೇಕಂತ್ರಿ? ಈಗ ಕೇಸ್ ಸ್ಟಡಿ ಪ್ರಕಾರ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟು ತಗೋಬೇಕಂತ್ರಿ? 2,20,000 ತಗೋಬೇಕಂತ್ರಿ. ಅದಕ್ಕೆ ಬರ್ರಿ ಇಲ್ಲಿಂದ ಸೇಮ್ ಕೇಸ್ ಸ್ಟಡಿ ಕ್ವಶನ್, ಸೇಮ್ ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಸೇಮ್ ಬರಿಬೇಕ್ರಿ. ಇದು 5 marks ನೋಡ್ರಿಪ್ಪ, ಇದು 5 marks ಸೇಮ್ ಮಾಡ್ಬೇಕು. ಮತ್ತೆ 5 marks. ಇಲ್ಲಾಂದ್ರೆ ನೀವು ನೋಟ್ ಬರ್ದ ಮಾಡ್ರಿ. ಓಕೆ, ಪ್ರಾಬ್ಲಮ್ ಇಲ್ಲ. ನನಗೆ ಇದು ಮೆಥಡ್ ಸೂಟೇಬಲ್ ಆಗೈತ್ರಿ. ಇದು ಮೆಥಡ್, ಈ ಮೆಥಡ್ ನಾ ಸಾಲ್ವ್ ಮಾಡ್ತೇನೆ. ಇದು ಮೆಥಡ್ ನನಗೆ ಸೂಟೇಬಲ್ ಆಗೈತ್ರಿಪ್ಪ. ಸೇಮ್ ಹಾಂ, ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್, ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಕೇಸ್ ಸ್ಟಡಿ ಅಲ್ಲದು. ಓಕೆ, ನಾರ್ಮಲ್ ಫಸ್ಟ್ ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಈಗ ನೆಕ್ಸ್ಟ್ ಏನ್ರಿ? ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಇಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇಸ್ rupees 2,20,000. ಇಫ್ ನಾ ಈ ಥರ ಮಾಡ್ತೇನೆ ರೀ. ನೀವು ನಿಮಗೆ ಹೆಂಗೆ ಕಂಫರ್ಟೇಬಲ್ ಆಗುತ್ತೆ ನೋಡ್ರಿ, ಹೆಂಗೆ ಕನ್ವೀನಿಯೆಂಟ್ ಆಗೈತೆ ನೋಡ್ರಿ, ಆ ಥರ ಮಾಡಿರಿ ನೀವು. ಓಕೆ,
ಓಕೆ ನಿಮಗೆ ಹೆಂಗೆ ಸೂಟೇಬಲ್ ಆಗೈತೆ ನೋಡ್ರಿ, ನಿಮಗೆ ಹೆಂಗೆ ಅಡ್ಜಸ್ಟೇಬಲ್ ಆಗೈತೆ ನೋಡ್ರಿ, ಆ ಥರ ಮಾಡಿರಿ. ನನಗೆ ಇದು ಸೂಟೇಬಲ್ ಆಗೈತೆ ರೀ. ಓಕೆ ಫಸ್ಟ್ ಮೆಥಡ್ ಮಾಡಿದ್ರಿ ನೀವು, ಫಸ್ಟ್ ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್, ಇಲ್ಲಿ ಆನ್ಸರ್ ಬಂತು ಇಷ್ಟು, ಈ ಥರ ಆನ್ಸರ್ ಬಂತು ರೀ. ಸೆಕೆಂಡ್ ಮಾಡ್ಬೇಕು, ಮತ್ತೆ ನಾನು ಸೆಕೆಂಡ್ ಬಾಕ್ಸ್ ಮಾಡ್ತೀನಿ ರೀ. ಸೆಕೆಂಡ್ ಕಂಪ್ಯೂಟೇಷನ್ ಆಫ್ ಏನ್ರಿ, ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಇಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇಸ್ rupees 2,20,000. ಸೇಮ್ ಇಲ್ಲಿಂದ ಇಲ್ಲಿ ಮಟ ಸೇಮ್ ಟು ಸೇಮ್ ರೀಪ್ಪ, ಇಲ್ಲಿಂದ ಇಲ್ಲಿ ಮಟ ಸೇಮ್ ಟು ಸೇಮ್. ಬರೀ ನಾವು ಏನು ಚೇಂಜ್ ಮಾಡ್ಬೇಕು ರೀ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಷ್ಟು ಚೇಂಜ್ ಮಾಡ್ಬೇಕು ನಾವು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಲ್ಲೈತ್ರಿ, ಇಲ್ಲೈತ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದು ಅಷ್ಟು ಚೇಂಜ್ ಮಾಡ್ಬೇಕು ನಾವು. ಇಲ್ಲಿ ಎಷ್ಟೈತ್ರಿ ಈಗ 1,50,000. ಸಾರಿ, ಡ್ಯೂ ಟು ಮೈ ಟಂಗ್ there is a injury in there, that's why my tongue is splitting, that's why. ಬರ್ರಿ ಏನ್ರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಚೇಂಜ್ ಮಾಡ್ಬೇಕ್ರಿ. ಏನು ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ, ಇಲ್ಲಿ ಸೇಮ್ ಟು ಸೇಮ್ ಇರಲಿ. ಏನು ಚೇಂಜ್ ಮಾಡ್ಬೇಕು, ಬರೀ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಷ್ಟು ಚೇಂಜ್ ಮಾಡ್ಬೇಕು. ಬರ್ರಿ ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಲ್ಲೈತ್ರಿ, ಇಲ್ಲೈತ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟೈತ್ರಿ ಇಲ್ಲೇ, ಓಲ್ಡ್ 1,50,000, ಈಗ 2,20,000 ತಗೋರಿ. ಇಲ್ಲ ಎಷ್ಟು ತಗೋತೀರಿ, 2,20,000 ತಗೋರಿ. 2,20,000 ತಗೋರಿ. 2,20,000 ಕರೆಕ್ಟಾ? ಏನಿಲ್ಲ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟು ತಗೋಬೇಕು ಈಗ, ಫಸ್ಟ್ ಎಷ್ಟಿತ್ರಿ ಈಗ 1,50,000, ಈಗ ಎಷ್ಟು ತಗೋಬೇಕ್ರಿ 2,20,000. 2,20,000 ತಗೋಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ 2,20,000. ಓಕೆ ಹಾಂ ಏನ್ರಿಪ್ಪ, ಈಗ 2,00,000 ಮೈನಸ್ 2,20,000 ಮಾಡ್ರಿ. ಎಷ್ಟು ಬರ್ತೈತೆ ರೀ ಆನ್ಸರ್, -20,000. ಎಷ್ಟು ರೀ, -20,000 ಕರೆಕ್ಟಾ? ನೋಡ್ರಿ 2,00,000 ಮೈನಸ್ 2,20,000 ಆನ್ಸರ್ -20,000. ಇದು ಏನ್ರಿ, ನೆಗೆಟಿವ್ ಬಂತ್ರಿ. ಇದು ಯಾವ ಹೆಡ್ ಇಂದ ಸೆಟ್ ಆಫ್ ಮಾಡಕ್ ಬರಂಗಿಲ್ಲ, ಯಾಕ್ರಿ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ನಾಟ್ ಬಿ set against any heads of income. Long term capital loss cannot be set off against other incomes, only long term capital gain. Long term capital loss can be set off against only long term capital gain. ಬೇರೆ ಹೆಡ್ ಇಂದ ಸೆಟ್ ಆಫ್ ಮಾಡಕ್ ಬರಂಗಿಲ್ಲ. ತಿಳಿತ್ರಿ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಏನ್ರಿ, ಹೆಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಓನ್ಲಿ ಅಗೇನ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಒಳಗೆ ಲೆಸ್ ಮಾಡಕ್ ಬರ್ತೈತ್ರಿ, ಬಟ್ ಬೇರೆ ಹೆಡ್ಸ್ ಇಂದ ಲೆಸ್ ಮಾಡಕ್ ಬರಂಗಿಲ್ಲ. समझ में आया? लॉन्ग टर्म कैपिटल का लॉस सिर्फ लॉन्ग टर्म कैपिटल गेन में से लेस कर सकते हैं, लेस कर रहे हैं, में भी लेस कर सकते हैं, दूसरे हेड में से लेस नहीं कर सकते, ये है. ठीक है, 2,00,000 माइनस 2,20,000 आंसर ಎಷ್ಟು ಬಂತ್ರಿ, -20,000. ಇದು ಏನು ಮಾಡ್ಬೇಕ್ರಿ, ಮೈನಸ್ ಬಂತ್ರಿ. ಕ್ಯಾರಿಡ್ ಫಾರ್ವರ್ಡ್ ಮುಂದಿನ ವರ್ಷ ಟ್ರಾನ್ಸ್ಫರ್ ಮಾಡಬೇಕಿದ್ದು, ಆಜು ಬಾಜು ನೋಡಕ್ ಹೋಗ್ಬೇಡ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತ್ರಿ, ಇದು ಸೆಟ್ ಆಫ್ ಮಾಡಕ್ ಬರಂಗಿಲ್ಲ. ಇದು ಮುಂದಿನ ವರ್ಷ ಕ್ಯಾರಿಡ್ ಫಾರ್ವರ್ಡ್ ಮಾಡ್ಬೇಕು, ಕ್ಯಾರಿಡ್ ಫಾರ್ವರ್ಡ್ ಮುಂದಿನ ವರ್ಷ ಕ್ಯಾರಿಡ್ ಫಾರ್ವರ್ಡ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ನೆಗೆಟಿವ್ ಬಂತ್ರಿ, ಅದಕ್ಕೆ ಮುಂದಿನ ವರ್ಷ ಕ್ಯಾರಿಡ್ ಫಾರ್ವರ್ಡ್ ಮಾಡಕ್ ಬರಬೇಕ್ರಿ. ಇಲ್ಲೇ ಬರಂಗಿಲ್ಲ, ಬಾಜು ಬರಂಗಿಲ್ಲ, ಯಾಕಂದ್ರೆ ಮೈನಸ್ ಐತ್ರಿ, ಮೈನಸ್ ಬಾಜು ಬರಂಗಿಲ್ಲ. ಈಗ ಮೈನಸ್ ಬಾಜು ಏನು ತಗೋಬೇಕ್ರಿ, ಡ್ಯಾಶ್ ತಗೋಬೇಕು, ಬಾಜು ಡ್ಯಾಶ್ ತಗೋಬೇಕು, ಯಾಕಂದ್ರೆ ಮೈನಸ್ ಬಂತ್ರಿ. ಇಲ್ಲೇ ಬಾಜು ಬರಂಗಿಲ್ಲ, ಕ್ಯಾರಿಡ್ ಫಾರ್ವರ್ಡ್ ಮುಂದಿನ ವರ್ಷ ಟ್ರಾನ್ಸ್ಫರ್ ಮಾಡ್ಬೇಕ್ರಿ ಇದು. ಓಕೆ, ಈಗ 2,00,000 ಇನ್ನರ್ ಕಾಲಮ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ರೀ, 2,00,000. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ರೀ, ಡ್ಯಾಶ್ 2,00,000 ಪ್ಲಸ್ ಡ್ಯಾಶ್ 2,00,000. ಕರೆಕ್ಟಾ? ಹಾಂ, ಇದು ಸೇಮ್ ರೀ, ಮತ್ತೆ ಸೇಮ್ ಏನು ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ, ಬರೀ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಷ್ಟೇ ಚೇಂಜ್ ಮಾಡಿರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಷ್ಟೇ ಚೇಂಜ್ ಮಾಡಿರಿ, 2,20,000. ಆಮೇಲೆ 2,00,000 ಮೈನಸ್ 2,20,000 ಮಾಡ್ರಿ, ಎಷ್ಟು ರೀ, -20,000 ಬಂತ್ರಿ. ಮೈನಸ್ ಬಂತ್ರಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಸೆಟ್ ಆಫ್ ಮಾಡಕ್ಕೆ ಆಗೋದಿಲ್ಲ, ಅದಕ್ಕೆ ಕ್ಯಾರಿಡ್ ಫಾರ್ವರ್ಡ್ ಮುಂದಿನ ವರ್ಷ ಮುಗಿತಿರೋದು. ಬಾಜು ಕಾಲಮ್ ಡ್ಯಾಶ್ 2,00,000 ಪ್ಲಸ್ ಡ್ಯಾಶ್ 2,00,000. ಉಳ್ಕಿದ್ದು ಆಸ್ ಇಟ್ ಇಸ್ ಸೇಮ್, ಉಳ್ಕಿದ್ದೆಲ್ಲ ಈಗ ಚೇಂಜ್ ಮಾಡಿರಿ, ಟೋಟಲ್ ಚೇಂಜ್ ಮಾಡಿರಿ, ಟೋಟಲ್ ಚೇಂಜ್ ಬರ್ತೈತಿ ರೀ ಟೋಟಲ್. ಮಾಡ್ರಿ 1,30,000 ಪ್ಲಸ್ 20,000 ಪ್ಲಸ್ 2,00,000 ಪ್ಲಸ್ 1,00,000 ಎಷ್ಟು ಬಂತ್ರಿ ಆನ್ಸರ್, 4,50,000. 4,50,000 ಆನ್ಸರ್. ಎಷ್ಟು ಬಂತ್ರಿ, 4,50,000 ಆನ್ಸರ್. ಫಸ್ಟ್ ಎಷ್ಟೈತ್ರಿ, ಗ್ರಾಸ್ ಟೋಟಲ್ ಇನ್ಕಮ್ 5,00,000. ಈಗ ಎಷ್ಟು ಬಂತ್ರಿ, ಅದು ಕೇಸ್ ಸ್ಟಡಿ ಮಾಡಿದ ಮೇಲೆ ಎಷ್ಟು ರೀ, 5,00,000. ಇದು ನಿಮ್ದು ಕೇಸ್ ಸ್ಟಡಿ, ಅದು 5 ಮಾರ್ಕ್ಸ್, ಇದು 5 ಮಾರ್ಕ್ಸ್, 10 ಮಾರ್ಕ್ಸ್ ಆತ್ ನೋಡ್ರಿ.
ಏನೂ ಇಲ್ಲ, ಬರೀ ಇಷ್ಟು ಇಲ್ಲಿ ಚೇಂಜ್ ಅಷ್ಟು ಮಾಡ್ಬೇಕು, ಇಲ್ಲಿ ಚೇಂಜ್ ಮಾಡ್ಬೇಕು ಅಷ್ಟು ಬರೀ. ಇಷ್ಟು ಈಸಿ ಐತ್ರಿ. ಓಕೆ, ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್, ವಿ ವಿಲ್ ಸಾಲ್ವ್ ಸ್ವಲ್ಪ ಡಿಫ್ರೆಂಟ್ ಪ್ರಾಬ್ಲಮ್. ಓಕೆ, ಈಗ ಬರ್ರಿ ಸೆಕೆಂಡ್ ಕ್ವಶನ್ ಡಿಸ್ಕಸ್ ಮಾಡೋಣ ರೀ. ಲಾಸ್ಟ್ ಕ್ವಶನ್. From the following information, compute gross total income after set off of losses for the assessment year 2023-24. Particulars rupees. Income from salary 5 lakh. Rent received, very important ಇದು. Rent received ಅಂತ ಐತ್ರಿ. Income from house property ಅಲ್ಲ, rent received ಅಂತ ಐತ್ರಿ. Rent received from house property. HP ಅಂದ್ರೆ ಏನ್ರಿ? House property 1 3 lakh. Loss from house property 2 lakh. Loss from cloth business 2 lakh. Profit from speculative business 4,50,000. Income from interest on securities 1 lakh. Winnings from lotteries gross ಐತ್ರಿ, gross net ಅಲ್ಲ. net ಅಂದರೆ 100/70. gross ಅಂದರೆ ಡೈರೆಕ್ಟ್ ತಗೋಬೇಕು. Short term capital gain 2 lakh. Long term capital gain 1,50,000. Long term capital loss 1,30,000. Next case study. If long term capital loss is rupees 1,50,000, what is the effect on gross total income? Okay, first normal problem solve ಮಾಡೋಣ ರೀ, ಆಮೇಲೆ case study ನೋಡೋಣ ರೀ. ಬರ್ರಿ, computation of gross total income for the assessment year 2023-24. particulars rupees. first head ರೀ, first head income from salary ಐತ್ರಿ. income from salary ಐತ್ ನೋಡ್ರಿ. income from salary ಎಷ್ಟು ರೀ? 5 lakh. income from salary 5 lakh. 5 lakh income from salary ಮುಗಿತ್ರಿ. ನೆಕ್ಸ್ಟ್ ನಂಬರ್ 2 ಏನ್ರಿ? income from house property. income from house property. income from house property ಒಳಗೆ ನೋಡ್ರಿ, ಫಸ್ಟ್ ಇಲ್ಲೇ ಲಾಸ್ ಐತ್ರಿ. ಲಾಸ್ ಬರಂಗಿಲ್ಲ, ಫಸ್ಟ್ ಪ್ರಾಫಿಟ್ ಬರ್ತೈತ್ರಿ. ಇದು ಏನ್ರಿ? ಪ್ರಾಫಿಟ್ ಅಲ್ಲ ಇದು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಅಲ್ಲ ಇದು. ಇದು ಏನೈತ್ರಿ? ಇದು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಐತ್ರಿ. ರೆಂಟ್ ಅಂದರೆ ಇನ್ಕಮ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು, ತಿಳಿತ್ರಿ. ಕ್ವಶನ್ ಒಳಗೆ ರೆಂಟ್ ಕೊಟ್ಟಾರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಕೊಟ್ಟಿಲ್ಲ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಲೆಸ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 2 ಅಂತ ಮಾಡ್ಬಿಡ್ತಿದ್ರಿ ನಾವು, ಇನ್ಕಮ್ ಕೊಟ್ಟಿದ್ದಂದ್ರೆ. समझ में आया? इनकम फ्रॉम हाउस प्रॉपर्टी 1 दिया तो इनकम फ्रॉम हाउस प्रॉपर्टी 1 लेस लॉस फ्रॉम हाउस प्रॉपर्टी 2 कर देते, यहाँ पे लेस करते थे, अमाउंट लिखते थे यहाँ पे. लेकिन दिया ने इनकम नहीं दिया, ಅವರು ಇನ್ಕಮ್ ಕೊಟ್ಟಿಲ್ಲ. ಏನೈತ್ರಿ ಇಲ್ಲೇ? ರೆಂಟ್ ರಿಸೀವ್ಡ್ ಐತ್ರಿ. ಏನೈತ್ರಿ? ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಐತ್ರಿ. ರೆಂಟ್ ಅಂದರೆ ನಾವು ಮಾಡ್ಬೇಕಾಗಿ, ತಿಳಿತ್ರಿ. ಬರ್ರಿ ತಗೋರಿ, ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಬರ್ರಿ ಇಲ್ಲೇ. ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ 1. rent received from house property 1. wait a minute. ತಿಳಿತ್ರಿ? ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಬರಿಬೇಕಲ್ಲ. ಎಷ್ಟೈತ್ರಿ ಅಮೌಂಟ್? ಅದು 3 lakh ಐತಿ. 3 lakh ಬರೀಲಿಲ್ಲ. 3 lakh ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ 1 3 lakh ಬರೀಲಿಲ್ಲ. 3 lakh. ಹಾಂ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾಲ್ಕುಲೇಟ್ ಮಾಡ್ತಿದ್ರಿ 5ನೇ ಸೆಮಿಸ್ಟರ್ 5th ಸೆಮಿಸ್ಟರ್. ಓಕೆ, ಅದು ಇನ್ ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ 1 3 lakh ಲೆಸ್, ಅಲ್ಲೇ ಕೊಟ್ಟಿಲ್ಲ, ನೀವು ತಗೋಬೇಕು, ಲೆಸ್ municipal tax. let's say municipal tax paid by owner. हाँ, ಅಲ್ಲಿ ಫಾರ್ಮುಲಾ ಇತ್ತಲ್ರಿ, ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್ ಅನ್ಯುವಲ್ ವ್ಯಾಲ್ಯೂ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24A ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಟ್ 30% ಆಫ್ ಅನ್ಯುವಲ್ ವ್ಯಾಲ್ಯೂ. ನಂಬರ್ ಬಿ ಏನ್ರಿ? ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್. ಆಮೇಲೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಫಾರ್ಮುಲಾ ಗೊತ್ತಿಲ್ಲ ನಿಮಗೆ? 5ನೇ ಸೆಮಿಸ್ಟರ್ 5th ಸೆಮಿಸ್ಟರ್ ಒಳಗೆ ನೀವು ಕಲ್ತು ಬಿಟ್ರಿ ಎಲ್ಲ ಇದು. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅದು ಸೇಮ್ ಇಲ್ಲಿ ಅಪ್ಲೈ ಮಾಡ್ಬೇಕು. ಯಾಕ್ರಿ? ಇನ್ಕಮ್ ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಕೊಟ್ಟಾರಿ ಅವರು, ಇನ್ಕಮ್ ಕೊಟ್ಟಿಲ್ಲ, ರೆಂಟ್ ಕೊಟ್ಟಾರಿ. ರೆಂಟ್ ಆಫ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಎಷ್ಟು ರೀ? 3 lakh ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್. ಮುನ್ಸಿಪಲ್ ಟ್ಯಾಕ್ಸ್ ಅಂತ ಮೆನ್ಷನ್ ಐತ್ರಿ, ಇಲ್ಲೇ ಕೊಟ್ಟಿಲ್ಲ ಅಂದರೆ ಡ್ಯಾಶ್. 3 lakh ಮೈನಸ್ ಡ್ಯಾಶ್ ಎಷ್ಟು ರೀ? 3 lakh
ಇದು ಏನಿದ್ದು ಆ್ಯನ್ಯುವಲ್ ವ್ಯಾಲ್ಯೂ. ಏನ್ರಿದ್ದು ಆ್ಯನ್ಯುವಲ್ ವ್ಯಾಲ್ಯೂ. ಆ್ಯನ್ಯುವಲ್ ವ್ಯಾಲ್ಯೂ. ಈಗ ಆ್ಯನ್ಯುವಲ್ ವ್ಯಾಲ್ಯೂ ಇಂದ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಎಲ್ಲಿಂದ ಬಂದಿದೆ ಸರ್ ಇದು ಎಲ್ಲ ಅಂದರೆ 5ನೇ ಸೆಮಿಸ್ಟರ್ ಒಳಗೈತ್ರಿ ಇದೆಲ್ಲ. ರೆಂಟ್ ಆಫ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಅಂತ ಐತ್ರಿ, ಅದಕ್ಕೆ ಇಷ್ಟು ಮಾಡ್ಬೇಕು ನೋಡ್ರಿಪ್ಪ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಕೊಟ್ಟಿದ್ದಂದ್ರೆ ಡೈರೆಕ್ಟ್ ತೊಗೊಬಿಡ್ತಿದ್ರಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಲೆಸ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 2 ಅಂತ ಮಾಡಿಬಿಡ್ತಿದ್ರಿ. ಬಟ್ ಅವರು ರೆಂಟ್ ಕೊಟ್ಟಾರಿಪ್ಪ, ಅದಕ್ಕೆ ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ 1 लेना लेस म्यूनसिपल टैक्स करके लेना. वहाँ पे नहीं दिया लेस म्यूनसिपल टैक्स पेड बाय द ओनर है, क्या है था म्यूनसिपल टैक्स करके नहीं है तो डैश 3 लाख माइनस डैश 3 लाख एक इसको क्या बोलते हैं एनुअल वैल्यू लेस डिडक्शन अंडर सेक्शन 24 ಇದರ ಕಂಪಲ್ಸರಿ ತಗೋಬೇಕು. ಎ ಇಲ್ಲಾಂದ್ರೆ ಎ ಅಂತ ಹಿಂಗೆ ಬರೀರಿ. ಎ ಸ್ಟ್ಯಾಂಡರ್ಡ್ ಡಿಡಕ್ಷನ್ at a 30% of annual value. ಇದು 30% ಎಲ್ಲಿಂದ ಬಂದಿರೋದು ಅಂದರೆ 5th ಸೆಮಿಸ್ಟರ್ ಒಳಗೆ ಫಾರ್ಮೆಟ್ ಐತ್ರಿ, ಅಲ್ಲಿಂದ ಬಂದಿರೋದು. ಪರ್ಫೆಕ್ಟ್ ಮಾಡಿರೋದು. ಓಕೆ ಏನ್ರಿ ಇಲ್ಲೇ ಸ್ಟ್ಯಾಂಡರ್ಡ್ ಡಿಡಕ್ಷನ್ at a 30% ಆಫ್ annual ವ್ಯಾಲ್ಯೂ. 30% 30/100 ಇಂಟು ಆ್ಯನ್ಯುವಲ್ ವ್ಯಾಲ್ಯೂ ಮೇಲೆ. ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟು ಬಂತು ರೀ 3 लाख. ಹಾಂ ಮಾಡಿರಿ. 3 लाख ಇಂಟು 30% ಎಷ್ಟು ಬಂತು ರೀ 90,000. ಎಷ್ಟು ಬಂತು ರೀ 90,000. ಹಾಂ 3 लाख ಮೈನಸ್ 90,000 ಮಾಡಿರಿ. 3 लाख ಮೈನಸ್ 90,000 ಎಷ್ಟು ರೀ 2,10,000. 2,10,000 ಇದು ಏನ್ರಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1. ಇದು ಏನ್ರಿದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1. ಈಗ ಬಂತು ನೋಡ್ರಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1. ಇಲ್ಲೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಕೊಟ್ಟಿಲ್ಲ, ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಅಂತ ಕೊಟ್ಟಾರಿ. ಅದಕ್ಕೆ ರೆಂಟ್ ರಿಸೀವ್ಡ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಕೊಟ್ಟಿದ್ದಂದ್ರೆ ಈ ಥರ ಮಾಡ್ಬೇಕು ನೋಡ್ರಿ. ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್ ಆನ್ಯುವಲ್ ವ್ಯಾಲ್ಯೂ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಸ್ಟ್ಯಾಂಡರ್ಡ್ ಡಿಡಕ್ಷನ್ at 30% ಆಫ್ ಆನ್ಯುವಲ್ ವ್ಯಾಲ್ಯೂ 30% ಇಂಟು ಆನ್ಯುವಲ್ ವ್ಯಾಲ್ಯೂ. ಆಮೇಲೆ ಲೆಸ್ ಮಾಡ್ಬೇಕ್ರಿ 3 लाख ಮೈನಸ್ 90,000. ಈಗ ನಿಮ್ದು ಆನ್ಸರ್ ಬಂತು ರೀ 2,10,000. ಇದು ಏನ್ರಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1. ಈಗ ನಿಮ್ದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 1 ಸಿಗ್ತೀರಿ. ಈಗ ಲೆಸ್ ಮಾಡ್ರಿ. ಲೆಸ್ ಏನ್ರಿದು ಇದು ಮುಗಿತ್ರಿ. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 2 ಈಗ ಲೆಸ್ ಮಾಡ್ರಿ. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ 2 ಎಷ್ಟು ಐತ್ರಿ 2 लाख ಐತ್ರಿ. 2 लाख ಲೆಸ್ ಮಾಡ್ರಿ. ನಿಮ್ಮ ಕಡೆ ಅಮೌಂಟ್ 2,10,000 ಐತ್ರಿ. 2 लाख ಲೆಸ್ ಮಾಡಕ್ಕೆ ಬರ್ತೈತೆ ನಿಮಗೆ, ಆರಾಮ್ಸೆ ಲೆಸ್ ಮಾಡ್ರಿ. 2 लाख ಎಷ್ಟು ರೀ 2,10,000 ಮೈನಸ್ 2 लाख ಎಷ್ಟು ರೀ 10,000. ಪಾಸಿಟಿವ್ ಬಂತು ರೀ. ಪಾಸಿಟಿವ್ ಅಂದ್ರೆ ಏನ್ರಿ ಸೆಟ್ ಆಫ್. ಪಾಸಿಟಿವ್ ಅಂದರೆ ಸೆಟ್ ಆಫ್ ಅಂದ್ರೆ ಏನ್ರಿ ಬಾಜು ಬರಿಬೇಕು. ನೆಗೆಟಿವ್ ಇಲ್ಲ, ಅದು ನೆಗೆಟಿವ್ ಅಂದರೆ ಕ್ಯಾರಿ ಫಾರ್ವರ್ಡ್. ಪಾಸಿಟಿವ್ ಐತ್ರಿ ಸೆಟ್ ಆಫ್ ಸೇಮ್ ಬಾಜು ಬರಿಬೇಕು ರೀ 10,000. ಹಾಂ ಮುಗಿತ್ರಿ ಇದು ಲಾಸ್ ಫ್ರಮ್ ಮುಗಿತ್ರಿ. ನೆಕ್ಸ್ಟ್ ರೀ ಸೆಕೆಂಡ್ ಹೆಡ್ ಮುಗಿತ್ರಿ. ಈಗ ಥರ್ಡ್ ಹೆಡ್ ಏನ್ರಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಹಾಂ ಬರ್ರಿ ಇಲ್ಲಿ ಏನಿರಪ್ಪ ಲಾಸ್ ಫ್ರಮ್ ಕ್ಲೋತ್ ಬಿಸ್ನೆಸ್. ಲಾಸ್ ಬೇಡ ನಮಗೆ, ಪ್ರಾಫಿಟ್ ಬೇಕು ಫಸ್ಟ್. ಆಯ್ತು ನೋಡ್ರಿ ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಇನ್ ದ ಲಾಸ್ ಫ್ರಮ್ ಕ್ಲೋತ್ ಬಿಸ್ನೆಸ್ ಲೆಸ್ ಮಾಡಕ್ಕೆ ಬರ್ತದೆ ರೀ. ಅದಕ್ಕೆ ಪ್ರಾಫಿಟ್ ತಗೋರಿ ಫಸ್ಟ್. ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ಪ್ರಾಫಿಟ್ ಫ್ರಮ್ speculative business.
ಎಷ್ಟೈತ್ರಿ ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ 4,50,000. 4,50,000 ಕರೆಕ್ಟ್ ರೀ ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಮುಗಿತ್ರಿ. ನೆಕ್ಸ್ಟ್ ಲೆಸ್ ಲಾಸ್ ಫ್ರಮ್ ಕ್ಲೋತ್ ಬಿಸ್ನೆಸ್. ಲೆಸ್ ಲಾಸ್ ಫ್ರಮ್ ಕ್ಲೋತ್ ಬಿಸ್ನೆಸ್. ಲೆಸ್ ಲಾಸ್ ಫ್ರಮ್ ಕ್ಲೋತ್ ಬಿಸ್ನೆಸ್ ಎಷ್ಟೈತ್ರಿ 2 lakh ಐತ್ರಿ. 2 lakh ತಗೋರಿ. ಹಾಂ ಈಗ 4,50,000 ಮೈನಸ್ 2 lakh ಮಾಡ್ರಿ ಎಷ್ಟು ಬರ್ತದೆ ರೀ 2,50,000 ಕರೆಕ್ಟ್ ಅಲ್ಲ. ಲೆಸ್ ಮಾಡ್ರಿ. ಹಾಂ ಆನ್ಸರ್ ಏನ್ರಿ ಪಾಸಿಟಿವ್ ಬಂದ್ರಿ ನೆಗೆಟಿವ್ ಬಂತ್ರಿ ಪಾಸಿಟಿವ್ ಬಂದ್ರಿ ಅಂದ್ರೆ ಏನ್ರಿ ಸೆಟ್ ಆಫ್. ಸೆಟ್ ಆಫ್ ಇದು ಪಾಸಿಟಿವ್ ಬಂತ್ರಿ. ಸೇಮ್ ಪಾಸಿಟಿವ್ ಬಂದಂದ್ರೆ ಏನ್ರಿ ಬಾಜು ಬರಿಬೇಕು 2,50,000. ಕರೆಕ್ಟ್ ರೀ. ನೆಕ್ಸ್ಟ್ ಮುಗಿತಲ್ಲ ಇದು ಕ್ಲೋತ್ ಬಿಸ್ನೆಸ್ ಪ್ರಾಫಿಟ್ ಬಿಸ್ನೆಸ್ ಮುಗಿತು ರೀ. ಈಗ ನೆಕ್ಸ್ಟ್ ಏನ್ರಿ ಫೋರ್ತ್ ಹೆಡ್ ಅಲ್ಲ ಫೋರ್ತ್ ಹೆಡ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಅಲ್ಲ ಫೋರ್ತ್ ಹೆಡ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಫೋರ್ತ್ ಹೆಡ್. ಹಾಂ ಬರ್ರಿ ಇಲ್ಲೇ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಐತ್ರಿ ಸ್ಮಾಲ್ ಎ ಅಂತ ಹಾಕ್ರಿ. ಸ್ಮಾಲ್ ಎ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟೈತ್ರಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 2 lakh ಐತ್ರಿ. 2 lakh ಬರ್ರಿ ಇಲ್ಲೇ. ಓಕೆ ನೆಕ್ಸ್ಟ್ ಬಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಐತ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟೈತ್ರಿ 1,50,000 ಬರ್ರಿ ಇಲ್ಲಿ ಇಲ್ಲೇ ಬರ್ರಿ 1,50,000 ಕರೆಕ್ಟಾ 1,50,000 ಕರೆಕ್ಟಾ. ಓಕೆ ಈಗ ನೆಕ್ಸ್ಟ್ ಲೆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಐತೆ ನೋಡ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದು ಮುಗಿತ್ರಿ. ಶಾರ್ಟ್ ಟರ್ಮ್ ಮುಗಿತ್ರಿ ಲಾಂಗ್ ಟರ್ಮ್ ಮುಗಿತ್ರಿ. ಈಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟೈತ್ರಿ 1,30,000 ಬರ್ರಿ ಇದು 1,30,000 ಬರ್ರಿ ರೀ. ಮುಗಿತಲ್ಲ ಇದು. ಹಾಂ ಲೆಸ್ ಮಾಡ್ರಿ 1,50,000 ಮೈನಸ್ 1,30,000 ಮಾಡ್ರಿ ಎಷ್ಟ್ರಿ 20,000. ಆನ್ಸರ್ ಏನ್ರಿ ಪಾಸಿಟಿವ್ ಬಂತ್ರಿ ನೆಗೆಟಿವ್ ಬಂತ್ರಿ ಪಾಸಿಟಿವ್ ಬಂತ್ರಿ ಅಂದ್ರೆ ಏನ್ರಿ ಸೆಟ್ ಆಫ್. ಪಾಸಿಟಿವ್ ಬಂದಂದ್ರೆ ಏನ್ರಿ ಸೆಟ್ ಆಫ್. ಸೇಮ್ ಅಮೌಂಟ್ ಏನು ಮಾಡ್ಬೇಕ್ರಿ ಬಾಜು ಬರಿಬೇಕು 20,000. ಹಾಂ ಈಗ ರೀ 2 lakh ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 2 lakh ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 20,000 2 lakh ಪ್ಲಸ್ 20,000 2,20,000 ಕರೆಕ್ಟಾ. ನೆಕ್ಸ್ಟ್ ಜಾಗ ಇಲ್ರಿ ಜಾಗ ಇಲ್ಲ ನಾ ಅಲ್ಲೇ ಬರ್ಬಿಡ್ತೀನಿ ನೋಡ್ರಿ ಬಾಜು. ಇಲ್ಲಿ ಇದು ಕವರ್ ಇಲ್ಲೇ ಹಾಂ ಇಲ್ಲಿ ಕೆಳಗಿನ ಬರ್ಬೇಕಲ್ಲೇ ಕೆಳಗಿನ ಅಲ್ಲೇ ಬರ್ತೀನಿ ರೀ. ಫೋರ್ತ್ ಹೆಡ್ ಮುಗಿತ್ರಿ. ಈಗ ಫಿಫ್ತ್ ಹೆಡ್ ಏನ್ರಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಐತ್ರಿ. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಬರ್ರಿ ಯಾವ ಐಟಮ್ಸ್ ಬಿಟ್ಟಿರಿ ನೀವು
ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇದು. ವಿನ್ನಿಂಗ್ಸ್ ಫ್ರಮ್ ಲಾಟ್ರೀಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಇದು. ಇಲ್ಲೇ ಬರ್ಬೇಕು, ಬರ್ರಿ ಏನ್ರಿದು ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್. ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಎಷ್ಟು ರೀ ಅಮೌಂಟ್ ಅದು 1 lakh. ಓಕೆ ಮುಗಿತು ಇದು. ನೆಕ್ಸ್ಟ್ ವಿನ್ನಿಂಗ್ಸ್ ಫ್ರಮ್ ಲಾಟ್ರೀಸ್ ಬ್ರಾಕೆಟ್ ಒಳಗೆ ಗ್ರಾಸ್ ಐತ್ರಿ. ಗ್ರಾಸ್ ಅಂತ ಐತ್ರಿ. ಗ್ರಾಸ್ ಅಂದ್ರೆ ಡ್ಯಾಡ್ ತಗೋಬೇಕು. ನೆಟ್ ಅಂದ್ರೆ 100/, ನೆಟ್ ಬಂದ್ರೆ 100/70 ಮಾಡ್ಬೇಕು. ಈಗ ಎಷ್ಟು ರೀ? ಓಕೆ ಗ್ರಾಸ್ ಐತಲ್ಲ, ಅದು ಗ್ರಾಸ್ ಅಂದ್ರೆ ಡೈರೆಕ್ಟ್ ತಗೋಬೇಕು. ನೆಟ್ ಅಂದರೆ 100/70 ಮಾಡ್ಬೇಕು. ಈಗ ಅಮೌಂಟ್ ಎಷ್ಟೈತ್ರಿ ಇದು? 50,000 ತಗೋರಿ. ಮುಗಿತಲ್ಲ ವಿನ್ನಿಂಗ್ಸ್ ಫ್ರಮ್ ಲಾಟ್ರೀಸ್. ಹಾಂ ಈಗ 1 lakh + 50 1,50,000 ತಗೋರಿ. ಏನು ಲಾಸ್ ಲೆಸ್ ಮಾಡಕ್ಕೆ ಇಲ್ಲ, ಇಲ್ಲಿ ಲಾಸ್ ಇಲ್ಲ, ಏನೂ ಇಲ್ಲ ಇಲ್ಲ ಲೆಸ್ ಮಾಡಕ್ಕೆ. ಓಕೆ ಮುಗಿತಲ್ಲ. ಈಗ A to Z ಮುಗಿತ್ರಿ. ಈಗ ಟೋಟಲ್ ಮಾಡಿರಿ. ಈಗ ಟೋಟಲ್ 5 lakh plus 10,000 plus 2,50,000 plus 2,20,000 plus 1,50,000 ಎಷ್ಟು ರೀ? 11,30,000. ಆನ್ಸರ್ ಎಷ್ಟು ಬಂತು ರೀ? 11,30,000. ಇದು ಏನ್ರಿದು? ಗ್ರಾಸ್ ಟೋಟಲ್ ಇನ್ಕಮ್. ಅಂದರೆ GTI. ಹಾಂ ಮುಗೀತು ನೋಡ್ರಿ ಇಲ್ಲ ಆನ್ಸರ್ ನಿಮ್ದು. ತಿಳಿತೀರಿ? ಓಕೆ ಟೇಕ್ ದ ಸ್ಕ್ರೀನ್ ಶಾಟ್. ವಿ ವಿಲ್ ಸಾಲ್ವ್ ಕೇಸ್ ಸ್ಟಡಿ. ಇಲ್ಲೇ ಕೇಸ್ ಸ್ಟಡಿ ಸಾಲ್ವ್ ಮಾಡ್ತೇನೆ ರೀ. ತಗೋರಿ ಶಾರ್ಟ್ ಸ್ಕ್ರೀನ್ ಶಾಟ್ ತಗೋರಿ. ಸೊ ಈಗ ಬರ್ರಿ. ಇಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಈಸ್ ₹1,50,000, ವಾಟ್ ಈಸ್ ದ ಎಫೆಕ್ಟ್ ಆನ್ ಗ್ರಾಸ್ ಟೋಟಲ್ ಇನ್ಕಮ್? ಬರ್ರಿ. ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2023-24. if long term capital loss, if long term capital loss is ₹1,50,000. ಮುಗಿತ್ರಿ. ಇಫ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಈಸ್ ₹1,50,000 ಪರ್ಟಿಕ್ಯುಲರ್ಸ್ ರುಪೀಸ್. ಎಲ್ಲಿ ಚೇಂಜ್ ಮಾಡ್ಬೇಕ್ರಿಪ್ಪ? ಈಗ ಹೇಳ್ರಿ ನನಗೆ. ಎಲ್ಲ A to Z ಸೇಮ್ ರೀ. A to Z ಸೇಮ್. ಒಂದು ಐಟಮ್ ಏನು ಮಾಡ್ಬೇಕ್ರಿ? ಚೇಂಜ್ ಮಾಡ್ಬೇಕ್ರಿ. ಎಲ್ಲಿರಿದು? ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. ಎಲ್ಲಿತ್ರಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್? ಇಲ್ಲಿ ನೋಡ್ರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟೈತ್ರಿ ಇಲ್ಲೇ? 1,30,000. ಎಷ್ಟು ರೀ? 1,30,000. ಈಗ ಎಷ್ಟು ತಗೋಬೇಕ್ರಿ? 1,50,000 ತಗೋಬೇಕು ಈಗ. ಹೌದಲ್ಲ? 1,30,000 ಪ್ಲಸ್ ಅಲ್ಲೇ ಎಷ್ಟು ತಗೋಬೇಕಂತೀರಿ? ಈಗ 1,50,000 ತಗೋಬೇಕಂತೀರಿ. ಇದು ಚೇಂಜ್ ಮಾಡಿರಿ. 1,50,000 ತಗೋಬೇಕು. ಇದು ನಾನು ರಫ್ ಮಾಡ್ತೇನೆ ರೀ. ಹಾಂ ಮಾಡಿರಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟು ಚೇಂಜ್ ಮಾಡ್ಬೇಕಂತೀರಿ? 1,50,000 ಕರೆಕ್ಟಾ? 1,50,000 ಕರೆಕ್ಟ್. ಅದು ಸೇಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ 1,50,000. 1,50,000 minus 1,50,000 ಮಾಡ್ರಿ. ಎಷ್ಟು ರೀ? निल अला 0 निल. समझ में आया? उन्हें क्या बोल रहा हमारे को? लॉन्ग टर्म कैपिटल लॉस कितना लो? अभी 1,50,000 लो.
1,50,000 रुपये लो, तो क्या लॉन्ग टर्म कैपिटल लॉस कितना लेना अभी 1,50,000। अब क्या करना अभी यहाँ पे लॉन्ग टर्म कैपिटल लॉस के प्लेस पे क्या करना 1,50,000 लेना यहाँ पे, ठीक है 1,50,000। सॉरी माय टंग इज फंबलिंग बिकॉज ऑफ इंजरी, सॉरी। हाँ ಓಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಇಲ್ಲಿ ಚೇಂಜ್ ಮಾಡ್ಬೇಕ್ರಿ, ಬರೀ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಷ್ಟೇ ಚೇಂಜ್ ಮಾಡ್ರಿ 1,00,000 ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟು ರೀ 1,50,000, ಇಲ್ಲೇ ಸೇಮ್ ಟು ಸೇಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ 1,50,000, ಇಲ್ಲೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಎಷ್ಟು ತಗೋಬೇಕು ಈಗ 1,50,000 ತಗೋಬೇಕು ಸೇಮ್। ಈಗ 1,50,000 ಮೈನಸ್ 1,50,000 ಮಾಡ್ರಿ ಎಷ್ಟು ರೀ ನಿಲ್, ನಿಲ್ ಬಂತಲ್ಲ, ನಿಲ್ ಅಂದ್ರೆ ಏನು ನೆಗೆಟಿವ್ ಇಲ್ಲ ಪಾಸಿಟಿವ್ ಇಲ್ಲ, ನಿಲ್ ಬಂತ್ರಿ ಸೇಮ್ ನಿಲ್ ಇಲ್ಲಿ ಬಾಜು ಬರೀರಿ, ಸೇಮ್ ನಿಲ್ಲ ಬಾಜು ಬರೀರಿ। ಈಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ರೀ ಈಗ 2 लाख, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟು ರೀ ನಿಲ್, 2 लाख ಪ್ಲಸ್ ನಿಲ್ 2 लाख, 2 लाख ಪ್ಲಸ್ ನಿಲ್ ಎಷ್ಟು ಬಂತ್ರಿ 2 लाख ಬಂತ್ರಿ। ಈಗ ಏನು ಮಾಡ್ರಿ ಇದು ಎಲ್ಲ ಸೇಮ್ ಟು ಸೇಮ್, ಈಗ ಚೇಂಜ್ ಮಾಡ್ರಿ ಟೋಟಲ್ ಚೇಂಜ್ ಮಾಡ್ರಿ। ಹಾಂ ಈಗ ಟೋಟಲ್ ಮಾಡ್ರಿ ಎಷ್ಟು ರೀ ಈಗ 5 लाख प्लस 10,000 प्लस 2,50,000 प्लस 2 लाख प्लस 1,50,000 ಎಷ್ಟು ಬಂತ್ರಿ ಆನ್ಸರ್ 11,10,000 ಬಂತ್ರಿ ಎಷ್ಟು ರೀ 11,10,000, 11,10,000 ಆನ್ಸರ್ ಬಂತ್ರಿ। ಎಷ್ಟು ರೀ ಭಾಳ ಈಸಿ ಐತ್ರಿ ಕೇಸ್ ಸ್ಟಡಿ, ಸಿಂಪಲೆಸ್ಟ್ ಈಸಿ ಸಿಂಪ್ಲೆಸ್ಟ್ ಕ್ವಶನ್ ಕೇಸ್ ಸ್ಟಡಿ ಒಳಗೆ ಏನಿಲ್ಲ, ಬರೀ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಷ್ಟೇ ಚೇಂಜ್ ಮಾಡ್ಬೇಕು ರೀ, ಉಳಿಕಿದೆಲ್ಲ ಸೇಮ್ ಟು ಸೇಮ್ ಇಡಬೇಕು। ಹಾಂ ಇದು ಏನ್ರಿ ನಿಮ್ದು ಕೇಸ್ ಸ್ಟಡಿ ತಿಳಿತ್ರಿ। ಓಕೆ ರೈಟ್ ಡೌನ್ ಆರ್ ಟೇಕ್ ದ ಸ್ಕ್ರೀನ್ ಶಾಟ್ ಆಫ್ ದಿಸ್, ವಿ ವಿಲ್ ಸಿ। ಥ್ಯಾಂಕ್ ಯು ಆಲ್ ಆಫ್ ಯು, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್ಸ್ ವೆರಿ ವೆಲ್। ಓಕೆ ರೈಟ್।